ಇದು ಕೇವಲ ಒಂದು ಸಮ್ಮೇಳನವಲ್ಲ, ಆರೋಗ್ಯ ಕ್ಷೇತ್ರದ ಭವಿಷ್ಯವನ್ನು ರೂಪಿಸುವ ಚಿಂತನಾ ವೇದಿಕೆ. ಹೌದು, ಬೆಂಗಳೂರಿನಲ್ಲಿ ನಡೆದ ಹೆಲ್ತ್ ಎಐ ಕಾನ್ಕ್ಲೇವ್ 2026 ವೈದ್ಯಕೀಯ ಮತ್ತು ಕೃತಕ ಬುದ್ಧಿಮತ್ತೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವೈದ್ಯರು, ಎಐ ಸಂಶೋಧಕರು, ಆಸ್ಪತ್ರೆಗಳ ಮುಖ್ಯಸ್ಥರು, ಆರೋಗ್ಯ ನೀತಿ ರೂಪಿಸುವ ತಜ್ಞರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪರಿಣಿತರು ಒಂದೇ ವೇದಿಕೆಯಲ್ಲಿ ಆರೋಗ್ಯ ಸೇವೆಯ ಮುಂದಿನ ದಿಕ್ಕಿನ ಕುರಿತು ಚರ್ಚಿಸಿದರು. ನಾನು ಡಾಕ್ಟರ್ ಅಜಯ್ ಕುಮಾರ್, ಚೇರ್ಮನ್ ಆಫ್ HCGI ಅಂಡ್ ಆಲ್ಸೋ ಚೇರ್ಮನ್ ಆಫ್ GHI. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆರೋಗ್ಯದ ಬಗ್ಗೆ ಮಾಡ್ತಾ ಇರೋದು ಬಹಳ ಮುಖ್ಯ. ಯಾಕೆಂದರೆ ನಾವು ಇಂಡಿಯಾದಲ್ಲಿ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಕೇರ್ ಇಸ್ ಎ ನೆಸೆಸಿಟಿ ಫಾರ್ ಎವ್ರಿಬಡಿ ಅಂತ ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮ್ಮಲ್ಲಿ ಈ ಥರ ಹೆಲ್ತ್ ಕೇರ್ ಇದೆಯಾ? ಇವಾಗ ಅಡ್ವಾನ್ಸ್ ಕಂಟ್ರಿನಲ್ಲಿ ಇರೋ ಥರ ನಮ್ಮಲ್ಲಿ ಇದೆಯಾ? ಖಂಡಿತವಾಗೂ ಈಗ ಬೆಂಗಳೂರು, ಮುಂಬೈ, ಡೆಲ್ಲಿ ಆ ಕಡೆ ಬಂದಿದೆ, ಭಾಳ ಇಂಪ್ರೂವ್ ಆಗಿದೆ. ಆದರೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ರೀತಿ ನಾವು ಎಲ್ಲ ಜನಕ್ಕೂ ಒಂದೇ ರೀತಿಯಾದ ಹೆಲ್ತ್ ಕೇರ್ ಕೊಡ್ಬೋದು, ಅದಲ್ಲದೆ ನಾವು ರಿಸರ್ಚ್ ಮಾಡೋದು ಬಹಳ ಮುಖ್ಯ. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟಿಂಗ್ ಆಲ್ಗರಿದಮ್ಸ್ ಅಂತ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ಶುರು ಮಾಡಿದಾಗ ಬ್ರಿಲಿಯಂಟ್ ಸೈಂಟಿಸ್ಟ್ ವಿಲ್ ಕಮ್ ಫ್ರಮ್ ಇಂಡಿಯಾ. ಬೇರೆ ದೇಶದಲ್ಲಿ ಇರೋರು ಬರ್ತಾರೆ ವಾಪಸ್ ಇಂಡಿಯಾಗೆ ಅನ್ಸುತ್ತೆ. ಇಂದು ರೋಗ ಪತ್ತೆಯಿಂದ ಹಿಡಿದು ಚಿಕಿತ್ಸೆ ಆಯ್ಕೆ ಮಾಡುವವರೆಗೂ ಎಐ ತನ್ನ ಸಾಮರ್ಥ್ಯವನ್ನ ತೋರಿಸುತ್ತಿದೆ. ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು, ವೈದ್ಯರಿಗೆ ನಿಖರ ಮಾಹಿತಿ ಒದಗಿಸುವುದು, ಹೊಸ ಔಷಧ ಸಂಶೋಧನೆಗೆ ವೇಗ ನೀಡುವುದು, ಆಸ್ಪತ್ರೆಗಳ ಕಾರ್ಯವೈಖರಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವುದು, ಇವೆಲ್ಲವೂ ಎಐ ಮೂಲಕ ಸಾಧ್ಯ ಎಂಬ ಅಭಿಪ್ರಾಯ ಸಮ್ಮೇಳನದಲ್ಲಿ ವ್ಯಕ್ತವಾಯಿತು. ಗೂಗಲ್, ಫಿಲಿಪ್ಸ್, IBM, ಸೀಮೆನ್ಸ್ ಹೆಲ್ತಿನಿಯರ್ಸ್, ಟೆಕ್ ಮಹೀಂದ್ರಾ ಸೇರಿದಂತೆ ಹಲವು ಜಾಗತಿಕ ಸಂಸ್ಥೆಗಳ ಪ್ರತಿನಿಧಿಗಳು ತಮ್ಮ ಅನುಭವ ಮತ್ತು ತಂತ್ರಜ್ಞಾನ ಪರಿಹಾರಗಳನ್ನು ಹಂಚಿಕೊಂಡರು. ಭಾರತದಲ್ಲಿ ಡಿಜಿಟಲ್ ಆರೋಗ್ಯ ಸೇವೆ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಹೆಲ್ತ್ ಎಐ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆಯುವ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟರು. ಆದರೆ ಮತ್ತೊಂದು ಮಹತ್ವದ ಸಂದೇಶವೂ ಸಮ್ಮೇಳನದಿಂದ ಹೊರಬಂತು. ಎಐ ಎಂದಿಗೂ ವೈದ್ಯರನ್ನು ಬದಲಿಸುವುದಿಲ್ಲ. ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ರೋಗಿಗಳ ಸುರಕ್ಷತೆ, ವೈದ್ಯಕೀಯ ನೈತಿಕತೆ ಮತ್ತು ಡೇಟಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಎಂಬ ಎಚ್ಚರಿಕೆಯನ್ನು ತಜ್ಞರು ನೀಡಿದರು. ಭವಿಷ್ಯದ ಆರೋಗ್ಯ ಸೇವೆ ವೇಗವಾಗಿ, ನಿಖರವಾಗಿ ಮತ್ತು ಎಲ್ಲರಿಗೂ ಸುಲಭವಾಗಿ ತಲುಪಬೇಕಾದರೆ ವೈದ್ಯರು ಮತ್ತು ಎಐ ತಜ್ಞರ ನಡುವಿನ ಸಹಯೋಗವೇ ಯಶಸ್ಸಿನ ಗುಟ್ಟು ಎಂಬ ಸಂದೇಶವನ್ನು ಈ ಸಮ್ಮೇಳನ ಸಾರಿತು. ಒಟ್ಟಾರೆ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಮೊದಲ ಹೆಲ್ತ್ ಎಐ ಕಾನ್ಕ್ಲೇವ್ ಹೊಸ ಚಿಂತನೆಗೆ ವೇದಿಕೆಯಾಗಿದ್ದು, ತಂತ್ರಜ್ಞಾನ ಮತ್ತು ವೈದ್ಯಕೀಯ ಒಂದಾದರೆ ಆರೋಗ್ಯ ಸೇವೆಯ ಗುಣಮಟ್ಟವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂಬ ವಿಶ್ವಾಸ ಮೂಡಿಸಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.